ಒಂದು ಪ್ರಶ್ನೆ ನೀಟ್ ಬಗ್ಗೆ ಬಂತು ಸರ್. ನಾನು ಅದನ್ನು ಸ್ವಲ್ಪ ಬೇರೆ ಥರ ತಗೋತೀನಿ. ಕಾಕ್ರೋಚ್ ಜನತಾ ಪಾರ್ಟಿ ಅಂತ ತಗೋಣ. ನಮ್ಮ ಅಕ್ಕಪಕ್ಕದ ದೇಶಗಳು ಮಾರಿಷಸ್ಸು, ಶ್ರೀಲಂಕಾ, ಬಾಂಗ್ಲಾದೇಶ, ನೇಪಾಳ, ಈ ಎಲ್ಲ ದೇಶಗಳಲ್ಲಿ ನಾವು ನೋಡಿದ್ದು ಜನ್ಜಿಗಳು ಸರ್ಕಾರದ ವಿರುದ್ಧ ಸಿಟ್ಟಿಗೆದ್ದು ಪ್ರತಿಭಟನೆಗಿಳಿದು ಅಂತಿಮವಾಗಿ ಸರ್ಕಾರನ ಬದಲಾಯಿಸುವ ಹಂತಕ್ಕೆ ಹೋದರು. ನಮ್ಮಲ್ಲೂ ಒಂದು ಫೆನಾಮಿನಾ ಶುರುವಾಗಿದೆ, ಕಾಕ್ರೋಚ್ ಜನತಾ ಪಾರ್ಟಿ ಅಂತ. ಇಂಟರ್ನೆಟ್ನಲ್ಲಿ ಅದಕ್ಕೆ ಸಿಕ್ಕ ಟ್ರ್ಯಾಕ್ಷನನ್ನು ತಾವು ಗಮನಿಸಿದ್ದೀರಿ. ಅದು ಫಿಸಿಕಲಿ ಭಾರತಕ್ಕೆ ಬಂದಿದೆ. ಇವತ್ತು ಈ ಪ್ರೋಗ್ರಾಮ್ ರೆಕಾರ್ಡ್ ಆಗ್ತಿರುವಾಗ ಸಾಯಂಕಾಲ ಬೆಂಗಳೂರಿನಲ್ಲಿ ಪ್ರೊಟೆಸ್ಟು ಇದೆ. ಇದರ ಹುಟ್ಟಿಗೆ ಕಾರಣ ಆದಿದ್ದು ನೀಟ್ನಲ್ಲಿ ಆದಂಥ ಅಧ್ವಾನಗಳು, ಕ್ವಶನ್ ಪೇಪರ್ ಲೀಕು. ಇದು ಡೇಂಜರಸ್ ಡೆವಲಪ್ಮೆಂಟ್ ಅಂತ ಅನ್ನಿಸ್ತಾ ಇದೆ ಸರ್ಕಾರದ ದೃಷ್ಟಿಯಿಂದ ನೋಡಿದ್ರೆ. ನಾನು ಒಂದು ಮಾತು ಹೇಳೋದು, ಇದರಲ್ಲಿ ಪ್ರೊಟೆಸ್ಟು ನೀಟ್ ಎಕ್ಸಾಮ್ ಬಗ್ಗೆ ಜಗತ್ತಿನ ಅತ್ಯಂತ ದೊಡ್ಡ ಪರೀಕ್ಷೆ ಅದು. ಅದರಲ್ಲಿ ಏನಾಗಿದೆ ಮತ್ತು ಮುಂದೆ ಆ ರೀತಿ ಆಗಲಾರದಂಗೆ ಭಾಳ ಕಟ್ಟುನಿಟ್ಟಿನ ಕ್ರಮವನ್ನು ನಾವು ತೆಗೆದುಕೊಳ್ತಾ ಇದ್ವಿ. ಭಾಳ ಇದು ದೇಶದ ವ್ಯಾಪ್ತಿ ಮತ್ತು ಅದರ ಸಂಖ್ಯೆ, ಇದರ ಕಾರಣದಿಂದ ಕೆಲವಷ್ಟು ಸಂಗತಿಗಳನ್ನು ಹಂತ ಹಂತವಾಗಿ ಮಾಡ್ತಾಯಿದ್ವಿ. ಈಗ ಅದನ್ನು ವಾರ್ ಫೂಟಿಂಗ್ದಲ್ಲಿ ಅದನ್ನು ಬರುವ ವರ್ಷದಿಂದ ಅದನ್ನು ಭಾರಿ ದೊಡ್ಡ ರಿಫಾರ್ಮನ್ನು ಮಾಡೋದ್ರ ಬಗ್ಗೆ ಈಗಾಗಲೇ ಧರ್ಮೇಂದ್ರ ಪ್ರಧಾನ್ ಅವರು ಬೇರೆ ಬೇರೆ ಇದರಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಮಗೆ ಸಂವೇದನೆ ಇದೆ. ನಾವು ಮಾಡಿದ್ದೇ ಸರಿ ಅಂತ ನಾವೆಲ್ಲಿಯೂ ಹೇಳಿಲ್ಲ, ಸಂವೇದನೆ ಇದೆ. ಮತ್ತು ದೇಶದ ಯುವಕರ ಬಗ್ಗೆ. ಆದರೆ ಓವರಾಲ್ ಒಂದೋ ಎರಡೋ ಘಟನೆ ಬಿಟ್ಟರೆ ದೇಶದ ಜನ, ಮೊದಲನೇದಾಗಿ ದೇಶದಲ್ಲಿ ಪ್ರಜಾಪ್ರಭುತ್ವ ಭಾಳ ಅಚ್ಚುಕಟ್ಟಾಗಿದೆ ಅನ್ನುವ ಕಾರಣಕ್ಕೆ ನಮಗೆ ಅವಕಾಶ ಇದೆ. ಬೇರೆ ದೇಶದಲ್ಲಿ ಏನಾಗಿದೆ ಅಲ್ಲ, ಅಲ್ಲಿ ಪ್ರಜಾಪ್ರಭುತ್ವಕ್ಕೆ ಅವಕಾಶ ಇರಲಿಲ್ಲ, ಅಲ್ಲಿ ಸಮಸ್ಯೆಗಳಿತ್ತು. ಸೊ ನಮ್ಮ ಪ್ರಕಾರ ಜನ್ಜಿ ಹೇಳುವಂಥ ಪರಿಸ್ಥಿತಿ ಇಲ್ಲ. ಯಾಕೆಂದರೆ ಕಂಟ್ರಿ ಈಸ್ ಗ್ರೋಯಿಂಗ್, ದೇಶ ಮುಂದುವರಿತಾ ಇದೆ. ಉದಾಹರಣೆಗೆ ಇಲ್ಲಿವರೆಗೆ ನಮಗೆ ಇದ್ದಂಥ ಮ್ಯಾನುಫ್ಯಾಕ್ಚರಿಂಗು, ನಮ್ಮದು ಇಲೆಕ್ಟ್ರಾನಿಕ್ ಗೂಡ್ಸ್ ಮ್ಯಾನುಫ್ಯಾಕ್ಚರಿಂಗು ಇಷ್ಟೆಲ್ಲದರ ಮಧ್ಯೆ 8 ಪಟ್ಟು ಜಾಸ್ತಿ ಆಗಿದೆ. 8 ಪಟ್ಟು. ಜಾಗತಿಕ ಮಟ್ಟದಲ್ಲಿ ವಿ ಆರ್ ದಿ ಹೈಯೆಸ್ಟ್ ಎಕ್ಸ್ಪೋರ್ಟರ್ಸ್ ಇಲೆಕ್ಟ್ರಾನಿಕ್ ಗೂಡ್ಸ್. ನಮ್ಮ ಕಡೆ ಕೇಳೋರಿರಲಿಲ್ಲ. ಸೆಮಿ ಕಂಡಕ್ಟರ್ಸು, ಚಿಪ್ಸು. ವಿ ಆರ್ ಸ್ಟಾರ್ಟಿಂಗ್. ವಿ ಆರ್ ಇನ್ವೆಸ್ಟಿಂಗ್. ಎಷ್ಟು? 1,60,000 ಕೋಟಿ. ಹೈ ಸ್ಪೀಡ್ ರೈಲ್ ಕಾರಿಡಾರು, ಇಂಡಸ್ಟ್ರಿಯಲ್ ಕಾರಿಡಾರು. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀವಿ ನಾವು? 20 ಲಕ್ಷ 30 ಲಕ್ಷ ಕೋಟಿ ಆಲ್ ಪುಟ್ ಟುಗೆದರ್. ನಿಮಗೆ ಬೆಂಗಳೂರಿಂದ ಚೆನ್ನೈ ಇವೆಲ್ಲ ಡೆವಲಪ್ಮೆಂಟ್ಗಳು ಯಾಕೆ ನಾನು ಹೇಳ್ತಾ ಇದ್ದೀನಿ, ಅದಕ್ಕೆ ಏನು ಸಂಬಂಧ ಅಂತಂದರೆ, ಈಗ ಡಿಫೆನ್ಸ್ದಲ್ಲಿ ಅಜಿತ್ ನೀವು ಒಂದು ಮಾತು ಹೇಳ್ರಿ, PPE ಕಿಟ್ಟದಲ್ಲಿ ಏನು ದೊಡ್ಡ ಟೆಕ್ನಾಲಜಿ ಐತೆ ರೀ. ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ತಾನೇ. ಬುಲೆಟ್ ಪ್ರೂಫ್ ಜಾಕೆಟ್, ಈ ಬರ್ಫ್ನಲ್ಲಿ ಹೋಗಬೇಕಾದ್ರೆ, ಸ್ನೋದಲ್ಲಿ ಹೋಗಬೇಕಾದ್ರೆ ಬೂಟ್ಗಳು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ತಾನೇ. ಇದನ್ನು ಮೋದಿ ಬಂದ ಮೇಲೆ ನಿಲ್ಲಿಸಿದ್ದಾರೆ. ಇಂಡಸ್ಟ್ರಿಯಲ್ ಗ್ರೋತ್ ಆಗ್ತಾಯಿದೆ ನಮ್ಮ ದೇಶದ. ಇವತ್ತಿಗೂ ಸಹಿತ ಇವತ್ತಿಗೆ 11% ಗ್ರೋತ್ ಇನ್ ಎಕ್ಸ್ಪೋರ್ಟ್ ಇನ್ ಇಂಡಿಯಾ, ಮಂತ್ ಆನ್ ಮಂತ್ ಗ್ರೋತ್. ಇದೆಲ್ಲ ಇರೋದರಿಂದ ಒಂದು ಅವಕಾಶ ಇದೆ. ಸ್ಟಾರ್ಟಪ್ಗಳ ಸಂಖ್ಯೆ ಬಗ್ಗೆ ಹೇಳಿದೆ ನಾನು, ಪೇಟೆಂಟ್ಗಳ ಸಂಖ್ಯೆ ಬಗ್ಗೆ ನಾನು ಹೇಳಿದೆ. ಪೇಟೆಂಟ್ಗಳ ಸಂಖ್ಯೆ ಮೊದಲು ಎಷ್ಟಿತ್ತು, ಈಗ ಎಷ್ಟಿದೆ ಕಂಪೇರ್ ಮಾಡಿರಿ. ಡಿಫೆನ್ಸ್ದಲ್ಲಿ 100% ಇಂಪೋರ್ಟ್ ಮಾಡ್ತಾ ಇದ್ದವರು ಈಗ 38,000 ಕೋಟಿ ರೂಪಾಯಿದ್ದು ಇಲ್ಲಿವರೆಗೆ ನಮ್ಮದು ಎಕ್ಸ್ಪೋರ್ಟ್ ಆಗಿದೆ. 38,000 ಕೋಟಿ. ಸೊ ಇವೆಲ್ಲ ಏನಾಗ್ತಾ ಇದೆ, 30% ಆಫ್ ದಿ ಟೋಟಲ್ ವರ್ಲ್ಡ್ ಮಾರ್ಕೆಟ್ ಶೇರ್ದಲ್ಲಿ ಭಾರತದ ಎಲೆಕ್ಟ್ರಾನಿಕ್ ಗೂಡ್ಸದ್ದು 30% ಇದೆ. ಇವೆಲ್ಲ ಸಂಗತಿಗಳಿಂದ ಏನಾಗ್ತಾ ಇದೆ ಅಂತಂದ್ರೆ, ಅದೊಂದು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತ ತಂದ್ರಲ್ಲ, ಅದು ಹೆಲ್ಪ್ ಆಯಿತು. ಕರೆಕ್ಟ್, ಹೆಲ್ಪ್ ಆಗಿದೆ. ಅಂದರೆ ಇಂಡಸ್ಟ್ರಿ ಬಂದಿದೆ, ಇನ್ವೆಸ್ಟ್ಮೆಂಟ್ ಬಂದಿದೆ. ಅದರ ಪರಿಣಾಮವಾಗಿ ಎಕಾನಮಿ ಈಸ್ ಗ್ರೋಯಿಂಗ್. ವಿ ಆರ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ. ಮತ್ತು ನಮ್ಮದು DBT, ಡಿಜಿಟೈಸೇಷನ್, ಇದರೆಲ್ಲದರಿಂದ 100% ನಾವು ಕರಪ್ಷನನ್ನು ಎಲ್ಲ ಲೆವೆಲ್ದಲ್ಲಿ ಇರಾಡಿಕೇಷನ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ನಾನು ಹೋಗ್ತಾ ಇಲ್ಲ. ಬಟ್ ನಾನು ಇಷ್ಟು ಮಾತ್ರ ಹೇಳ್ತಾ ಇದ್ದೇನೆ, UPA ಕಾಲದಲ್ಲಿ ಸ್ಪೆಷಲಿ ಕಳೆದ 10 ವರ್ಷದ ಮೋದಿ ಸರ್ಕಾರ ಬರೋಕ್ಕಿಂತ ಮೊದಲಿಂದ 10 ವರ್ಷದ ನೋಡಿದರೆ ದಿನ ಹಗರಣ ಬಗ್ಗೆ ಚರ್ಚೆ ಆಗ್ತಾಯಿತ್ತು. ಇವತ್ತು ಒಂದೇ ಒಂದು ಆರೋಪವನ್ನು ಮಾಡಿ ಅದನ್ನು ಸಬ್ಸ್ಟ್ಯಾನ್ಷಿಯೇಟ್ ಮಾಡಿಕೊಳ್ಳುವಂಥ ಸ್ಥಿತಿಯಲ್ಲಿ ವಿರೋಧ ಪಕ್ಷಗಳು ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.